ರೀತಿ ನಿಮ್ಮನ್ ಕೇಳಿ ಟಿಕೆಟ್ ತರ್ತಕ್ಕಂಥ ಪರಿಸ್ಥಿತಿ ಅವ್ರಿಗೀಗ. ಅವ್ರಿಗೂ 16 ಜನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೀಗ. ನೀನು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ನೀವೇನು ನೀನು ಕೇಳ್ಬಿಟ್ಟು ಟಿಕೆಟ್ ತಗೊಬೇಕಂತಕ್ಕಂಥ ಅವಶ್ಯಕತೆ ನಮ್ಮ ಡಾಕ್ಟರ್ಗೆ ಈಗ. NDA ಪಕ್ಷದಿಂದ ಮುಂದೆ ನೀವು ಟಿಕೆಟ್ ತಗೊಂಡ್ಬಿಡಿ ನೋಡ್ತೀನಿ ಅಂತಕ್ಕಂಥ ಮಾತನ್ನ ಮಾತಾಡಿದ್ರಿ. 2013ರಾಗ ಸಾಮಾನ್ಯ ಕಾರ್ಯಕರ್ತರು ತಮ್ಮೆಲ್ಲರಿಗೂ ಗೊತ್ತಿದೆ. ಅವತ್ತು ಕಾಂಗ್ರೆಸ್ ಪಕ್ಷದಾಗ ವೀರಪ್ಪ ಮೊಯ್ಲಿ ಅವರು ಕೇಂದ್ರದ ಮಂತ್ರಿಗೂ ಯಾವ ರೀತಿ ಇತ್ತು ಪೈಪೋಟಿ ಅಂತಕ್ಕಂಥ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. 13ರಾಗೆ ಟಿಕೆಟ್ ತಂದಿದ್ದಾರೆ. ಯಾವತ್ತು ನಾವು ಗೆಲ್ಬೇಕಂತ ಹೋಗ್ತೀವಿ, ಒಂದೊಂದ್ಸಾರಿ ಸೋಲ್ಬೇಕಾಗುತ್ತೆ. 23ರಲ್ಲಿ ಸೋತಿದೀವಿ ನಿಜ. ಸೋತಿದ್ರು ಸಹ 1 ವರ್ಷದಾಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ತರ್ತಾರೆ. ಜನ ಆಶೀರ್ವಾದ ಮಾಡಿಲ್ವಾ? ಅದೇ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 25-28 ಸಾವಿರ ಮತ ಹೆಚ್ಚಿನ ಮತ ಕೊಟ್ಟಿಲ್ವಾ? ಆ ರೀತಿ ನಿಮ್ ನಾಯಕರು ಹಗರಣ ಮಾಡಿದ್ರಿ. ಕುಮಾರಸ್ವಾಮಿ CM ಆದ್ಮೇಲೆ ನಾನು ಅವರ ಕೈಯೋಕಾಗ ಹಿಡ್ದು ತನಿಖೆ ಮಾಡಿ ಈಗ ನೀನ್ ಮಾತಾಡ್ತೀನಿ ಜೈಲ್ಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವ್ರು ಇವತ್ತು CM ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂಥ ಭಾಷಣಗಳನ್ನ ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಿಕ್ಕಾಗಿ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟರ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಡಾಕ್ಟ್ರೇ ಪ್ರತಿಗೋಷ್ಠಿಯನ್ನ ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನ ಹಾಕಿದ್ರು. ನಾನು ಹಗರಣ ಇದ್ರೆ ವಾಪಸ್ ತೆಗೀರಿ ಅಂತಕ್ಕಂಥ ನೇರವಾದಂತ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದ್ರೂ ಮಾಡಿದ್ರೆ ಬರ್ಬೇಕಾಗಿತ್ತಾಗ. ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಈ ರೀತಿ ರವಣ ಇವಾಗೇ ಏನು ಮಾಡಕ್ಕಾಗಿ. ಇನ್ನು ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಯಾವಾಗ, ನೀವು ತನಿಖೆ ಮಾಡೋದು ಯಾವಾಗ? ಈಗ ನೀವು ಶಾಸಕರು ವಿಧಾನಸೌಧ ಕೂತು ಸ್ಟ್ರೈಕ್ ಮಾಡಿ, ನಿಮ್ ಶಕ್ತಿ ಇದ್ರೆ ಇವಾಗೆ ತನಿಖೆ ಮಾಡಿಸಿ. ಆವಾಗ ಯಾಕೆ ಇನ್ನ 3 ವರ್ಷ, ಇನ್ನ 2 ವರ್ಷ ನಿಮ್ಗೆ ಕಾಲ ಅವಕಾಶ ಇದೆ. ಅದ್ರ ಜೊತೆಗೆ ಅದು ಮಾಡಿದ್ರಿ, ಇದು ಮಾಡಿದ್ರಿ, ಬೇನಾಮಿ ಅಂತಕ್ಕಂಥದ್ದು ನೀವು ಮಾಡಿದ್ರಿ. ಆಗ ಸ್ವಾಮಿ ನಿಮಗ್ ಮತ ಕೊಟ್ಟಿರ್ತಕ್ಕಂಥ ರೈತರು ಸುಮಾರು 1115 ಜನ ರೈತರು ಇವತ್ತು ಡಿನೋಟಿಫಿಕೇಶನ್ ಆಗಿದೆ. 815 ಜನ ರೈತರು ನಮ್ಮ ಭೂಮಿಯನ್ನ ಕೊಡಬೇಡಿ, ನಾವು ಜೀವನ ಮಾಡೋದಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಮನವಿಯನ್ನ ಮಾಡ್ತಾರೆ. ಏನ್ ಮಾಡ್ತಾ ಇದ್ರಿ ನೀವು? ಜಮ್ಮಕೋಟೆ ಎಂತ ಫಲವತ್ತಾದಂತ ಭೂಮಿ ರೈತರಿಗೆ ವ್ಯವಸಾಯ ಮಾಡೋದಕ್ಕಾಗಿ. ಸರ್ಕಾರಿ ಜಮೀನು, ಈಗ ಬರಡು ಪ್ರದೇಶನೋ ಇಂಥ ಕಡೆ ಇದ್ರೆ ಹೋಗಿ ನೀವು ಕಾರ್ಖಾನೆಗಳನ್ನ ತೆಗೀರಿ, ನಮ್ಮೇದೇನು ಅಭ್ಯಂತರ. ಈಗ ರೈತರ ಜಮೀನುಗಳನ್ನ ತೆಗೆದು ಕಾರ್ಖಾನೆಗೆ ಮಾಡೋದಕ್ಕೆ ರೈತರನ್ನ ಹಾಳು ಮಾಡೋ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರು ರೈತರು ಇಷ್ಟು ದಿನ ಆಗಿದೆ, ಒಂದ್ ದಿನ ಆದ್ರೂ ಬಂದು ನೀವು ಆ ಧರಣಿಯಾಗಿ ಭಾಗವಹಿಸಿದಿರಾ? ಅವ್ರ ಕಷ್ಟ ಸುಖ ವಿಚಾರಿಸಿದಿರಾ? ಆದ್ರೂ ನಮ್ಮ ಲೋಕಸಭಾ ಸದಸ್ಯರು ಸಂಬಂಧ ಪಡೆದೇ ಇದ್ರು ಸಹ ರೈತರು ಕಷ್ಟದಾಗಿದ್ದಾರೆ ಅಂತಕ್ಕಂಥ ಒಂದೇ ಕಾರಣದಿಂದ ಹೋಗಿ ಭಾಗವಹಿಸಿ ರೈತರಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಆಗಿದೆ. ಇನ್ನೊಂದು ಮಾತು ಹೇಳಿದ್ರಿ, ಏನೇನೋ ಭ್ರಷ್ಟಾಚಾರ ಮಾಡಿದ್ಯಾ ಅಂತಕ್ಕಂಥ ಆಪಾದನೆಗಳನ್ನ ಮಾಡಿದ್ಯಾ, ಆ ಭ್ರಷ್ಟಾಚಾರಗಳನ್ನ ತೆಗೆದುಕೊಂಬ, ನೇರವಾಗಿ ನಾವು ಚರ್ಚೆ ಮಾಡೋಣ. ನೀನೊಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ MLA, ಫಸ್ಟ್ ರೈತರಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ, ಅವ್ರ ಜೊತೆ ಕೈ ಜೋಡಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ನಾನು ಮನವಿಯನ್ನ ಮಾಡ್ತೀನಿ. ಮುಂದೆ ನಮ್ಮ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಸ್ವಲ್ಪ ಹಿಂದು ಮುಂದೆ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತೀವಿ. ನಮ್ದು ರಾಷ್ಟ್ರೀಯ ಪಕ್ಷ BJP, ಇವತ್ತು ನಾವು ಪ್ರಬಲವಾಗಿದ್ದೀವಿ. ಆದ್ರಿಂದ ಟಿಕೆಟ್ ಕೊಡ್ಸೋದು ಇನ್ನೊಂದು ಮತ್ತೊಂದು ಬಿಡಿ. ಅವ್ರಿಗೂ 16 ಜನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ.
ಅವ್ರ ಟಿಕೆಟ್ಗಾಗಿ ನಿಮ್ಮ ಮನೆ ಬಾಗಿಲಿಗೆ ಏನ್ ಬರಾಗ ಇದು ಬರ್ದಿಟ್ ಕೊಡ್ರಿ. ಯಾವತ್ತು ನಿಮ್ಮನ್ನ ಕೇಳೋದೇ ಈಗ ನಂಗೆ ಟಿಕೆಟ್ ಕೊಡ್ಸಪ್ಪ ರೇವಣ್ಣ ಅಂತ ನಿಮ್ಮ ಹತ್ರ ಏನ್ ಬರೋದಿಲ್ಲ. ಅಷ್ಟೇ ತಮ್ಮೆಲ್ಲರಿಗೂ ಗೊತ್ತಿದೆ, ಏನ್ ರೈತರು ಸುಮಾರು ಒಂದು 30 ದಿನದಿಂದ ಹಗಲು ರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. 25ನೇ ದಿನದಾಗೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಯಕರು ಆಗಿರ್ತಕ್ಕಂಥ ಸುಧಾಕರಣ್ಣ ಅವರು ಭೇಟಿಯನ್ನ ಕೊಟ್ಟು ರೈತರ ಕಷ್ಟ ಸುಖಗಳನ್ನ ವಿಚಾರಿಸಿ ನಾನ್ ನಿಮ್ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ರು. ಆ ಸಂದರ್ಭದಲ್ಲಿ ಆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಾಸಕರನ್ನ ನೀವು ರೈತರಿಗೆ ಸ್ಪಂದಿಸಬೇಕಾಗಿತ್ತು, ಈ ಭಾಗದಾಗ ನೀವು ಬಂದು ಅವ್ರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು. 25 ದಿನದಿಂದ ನಿಮಗೆ ಮತವನ್ನ ಕೊಟ್ಟಿರ್ತಕ್ಕಂಥ ಮತದಾರರು ರೈತರನ್ನ ಕಷ್ಟ ಸುಖ ಕೇಳಬೇಕಾಗಿತ್ತು ಅಂತಕ್ಕಂಥ ಮನವಿಯನ್ನ ನಮ್ಮ ಲೋಕಸಭಾ ಸದಸ್ಯರು ಮನವಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರ ಮುಖಂಡರು ಒಂದು ಪ್ರತಿಗೋಷ್ಠಿಯನ್ನ ಮಾಡಿದ್ರು, ನಾವು ಸಹ ಒಂದು ಪ್ರತಿಗೋಷ್ಠಿಯನ್ನ ಮಾಡಿದ್ರೆ. ನಿನ್ನೆ ಶಾಸಕರು ನೇರವಾಗಿ ನಮ್ಮ ನಾಯಕರನ್ನ ಏಕವಚನದಲ್ಲಿ ಸವಾಲು ಹಾಕೋ ರೀತಿಯಲ್ಲಿ ಅವರು ಪ್ರತಿಗೋಷ್ಠಿಯನ್ನ ಮಾಡಿದ್ದಾರೆ. ಇವತ್ತು ರಾಜಕಾರಣ ಬರುತ್ತೆ ಹೋಗುತ್ತೆ. ರಾಜಕಾರಣ ಮಾಡಿದ್ಮೇಲೆ ತಮ್ಮ ಸಾಕ್ಷಿ ಗುಡ್ಡೆಯನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸ ಜನಪ್ರತಿನಿಧಿಗಳಾಗಿರುತ್ತೆ. ಇವತ್ತು ನೀವು ನೋಡ್ಬೋದು, ನಮ್ಮ ನಾಯಕರು 12ರಾಗೆ ಸಮಾಜ ಸೇವೆಗೆ ಬಂದ್ರು, ಯಾವ ರೀತಿಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಕ್ಷಿ ಗುಡ್ಡೆ. ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ನಮ್ಮ ಭಾಗಕ್ಕೆ ಬೆಂಗಳೂರು ನೀರನ್ನ ಶುದ್ಧೀಕರಣ ಮಾಡಿ ಕೆರೆಗೂ ತುಂಬಿಸ್ತಕ್ಕಂಥದ್ದು. ಇವತ್ತು ನಮ್ಮ ಭಾಗದ ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋಗಿದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ರೀತಿ ಈಶಾ ಫೌಂಡೇಶನ್ ಆಗಿರ್ಬೋದು, ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಾಯಕರು ಮಾಡಿದ್ದಾರೆ. ಇವತ್ತು ರವಿ ಅವರು ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ಏನಂತ, ನೀವು ಭ್ರಷ್ಟಾಚಾರ ಮಾಡಿದಿರಿ, ಮೆಡಿಕಲ್ ಕಾಲೇಜ್ ಅಷ್ಟು ಮಾಡಿದಿರಿ, ನೀರಾವರಿ ಅಷ್ಟು ಮಾಡಿದಿರಿ, ಕೋವಿಡ್ ಆಗಿ ಅಷ್ಟು ಮಾಡಿದಿರಿ ಅಂತಕ್ಕಂಥದ್ದು. ರವಣ್ಣವ್ರೆ, ನಮ್ಮ ಡಾಕ್ಟರ್ ಬಗ್ಗೆ ನಿಮ್ಗಿನ್ನು ಈಗ ಅರ್ಥ ಆಗ್ತಾ ಇದೆ. ಅವ್ರು 24ನೇ ವಯಸ್ಸಿನಾಗ ರಿಲಯನ್ಸ್ ಕಂಪ್ನಿಯಾಗೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು 24ರಾಗೆ. ಅವ್ರು 25ಕ್ಕೆ ಟ್ಯಾಕ್ಸ್ ಅನ್ನ ಕಟ್ಕೊಂಡ್ ಬಂದಿರ್ತಕ್ಕಂಥ ಉದ್ಯಮಿ. ಈ ರೀತಿ ಅವರ ಅಭಿವೃದ್ಧಿ ಅವರ ವೈಯಕ್ತಿಕವಾಗಿ ಅವ್ರೇನ್ ಇವತ್ತು ನಿನ್ನೆ ಶ್ರೀಮಂತರಾಗಿರ್ತಕ್ಕಂಥವ್ರು ಏನಾಗ